ಇವತ್ತು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಬೆಳಗ್ಗೆ 10:30ಕ್ಕೆ ವಿಧಾನಸೌಧದಲ್ಲಿ ಈ ಮೀಟಿಂಗ್ ಇದೆ. ಸಾಕಷ್ಟು ಕುತೂಹಲ ಹಾಗೂ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಇದು. ಯಾಕೆಂದ್ರೆ ಅನೇಕ ವಿಚಾರಗಳ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗಲಿದೆ. ಮುಡಾ ವಿಚಾರದಲ್ಲಿ ಇಡಿಯಿಂದ ಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಸ್ತಾಪ ಆಗಲಿದೆ. ಲೋಕಾಯುಕ್ತರಿಗೆ ಪತ್ರದ ಮೂಲಕ ಒತ್ತಡ ತರುವಂತ ತಂತ್ರಗಾರಿಕೆ ನಡೀತಾ ಇದೆ. ಅಂದ್ರೆ ಈಗಾಗಲೇ ಇಡಿ ಕಡೆಯಿಂದ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಪತ್ರ ರವಾನೆ ಆಗಿದೆ. ತಾವು ನಡೆಸಿದಂತ ತನಿಖೆಯ ಸಂದರ್ಭದಲ್ಲಿ, ದಾಳಿ ಸಂದರ್ಭದಲ್ಲಿ ಏನೇನು ಮಾಹಿತಿ ಸಿಕ್ಕಿದೆ ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ಈಗ ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಬಹುದು. ಇವತ್ತು ಸಂಪುಟ ಸಮ್ಮತಿಸಿದ್ರೆ ಇಡಿ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇದೇ ರೀತಿಯಾಗಿ ಹಲವು ವಿಚಾರಗಳ ಬಗ್ಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ. ಯಾಕಂತ ಅಂದ್ರೆ ಈಗ ಚಳಿಗಾಲದ ಅಧಿವೇಶನ ಕೂಡ 9ನೇ ತಾರೀಕಿನಿಂದ ಶುರುವಾಗೋದ್ರಿಂದ ಯಾವ ರೀತಿಯಾಗಿ ವಿಪಕ್ಷಗಳ ವಿರುದ್ಧ ಹೋರಾಡಬೇಕು ಅಥವಾ ವಿಪಕ್ಷಗಳನ್ನ ಕಟ್ಟಿ ಹಾಕಬೇಕು ಅದ್ರ ಬಗ್ಗೆನೂ ಚರ್ಚೆ ಆಗಬಹುದು. ಮತ್ತೆ ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಈಗ ಒಂದು ಪತ್ರವನ್ನ ಬರೆದಿದೆ. ಅದು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ. ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದು ಸಿಎಂ ಸಿದ್ದರಾಮಯ್ಯನವರಿಗೆ. ಬಳಿಕ ತನಿಖೆ ಆಗಬೇಕು ಅಥವಾ ಪ್ರಾಸಿಕ್ಯೂಷನ್ ಆಗಬೇಕು ಅಂತ ಹೇಳಿದ್ದು ಲೋಕಾಯುಕ್ತದಲ್ಲಿ ಆಗಬೇಕು ಅಂತ. ಬಟ್ ಈಗ ಇಡಿ ಇನ್ವಾಲ್ವ್ ಆಗಿದೆ. ಹೀಗಾಗಿ ಇಡಿ ಏನೇನು ತನಿಖೆ ನಡೆಸಿದೆಯೋ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಸುದೀರ್ಘವಾದಂಥ ಪತ್ರವನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ಕಳುಹಿಸಿಕೊಟ್ಟಿದ್ದಾರೆ. ಇದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ಟೆನ್ಷನ್ ಕೂಡ ಹೆಚ್ಚಾಗ್ತಾ ಇದೆ. ಇಡಿ ಕೊಡುವಂತಹ ರಿಪೋರ್ಟ್ಗೂ ಲೋಕಾಯುಕ್ತ ಅಧಿಕಾರಿಗಳು ಕೊಡುವಂತಹ ರಿಪೋರ್ಟ್ಗೂ ವ್ಯತ್ಯಾಸ ಇದ್ದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಾಕಷ್ಟು ಗೊಂದಲಗಳು ಶುರುವಾಗ್ಬಿಡುತ್ತೆ. ಹಾಗಾಗಿ ಇದ್ರ ಬಗ್ಗೆ ಕೂಡ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಲಿದ್ದಾರೆ. ಲೋಕಾಯುಕ್ತರಿಗೆ ಪತ್ರದ ಮೂಲಕ ಒತ್ತಡ ಹೇರುವಂತಹ ತಂತ್ರವನ್ನು ಇಡಿ ಬಳಕೆ ಮಾಡ್ತಾ ಇದೆ. ಹೀಗಾಗಿ ನಾವು ಮೇಲ್ಮನವಿ ಸಲ್ಲಿಸೋಣ ಅಂತ ಸಿದ್ದರಾಮಯ್ಯನವರು ಇವತ್ತು ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇದ್ರ ಬಗ್ಗೆ ಇಡಿ ವಿರುದ್ಧ ಸುಪ್ರೀಂ ಕೋರ್ಟ್ ಕದ ಬಡಿಬೇಕು, ಅಂದರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕು, ಮೇಲ್ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಇಡಿ ಈ ರೀತಿ ಏನು ತನಿಖೆ ಮಾಡ್ತಾ ಇದೆ, ಪತ್ರದ ವ್ಯವಹಾರವನ್ನು ಮಾಡ್ತಾ ಇದೆಯಲ್ಲ ಅದನ್ನು ನಾವು ಪ್ರಶ್ನೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪ್ರಸ್ತಾಪ ಮಾಡಬಹುದು. ಒಕ್ಕೊರಲಿನಿಂದ ಸಚಿವ ಸಂಪುಟ ಏನಾದರೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಂಡ್ರೆ ಹೌದು ನಾವು ಇಡಿಯನ್ನು ಪ್ರಶ್ನೆ ಮಾಡೋಣ ಅಂತ ಅಂದರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. ಜೊತೆಗೆ ಇಡಿ ಅಧಿಕಾರಿಗಳ ಈ ತನಿಖೆ ಇರ್ಬೋದು, ಅವ್ರು ನಡೆಸ್ತಾ ಇರುವಂಥ ಈ ಪತ್ರದ ವ್ಯವಹಾರ ಇರ್ಬೋದು, ಅಂದರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಪತ್ರ ಬರೆಯೋದು, ಒತ್ತಡ ಹೇರೋದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಲಿದ್ದಾರೆ. ಇನ್ನು ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನು ಹೇಗೆ ನಿಯಂತ್ರಣದಲ್ಲಿಡಬೇಕು, ಮತ್ತು 3 ಚುನಾವಣೆಗಳಲ್ಲಿ, ಉಪಚುನಾವಣೆಯಲ್ಲಿ 3 ಕ್ಷೇತ್ರದ ಗೆಲುವನ್ನು ಕಂಡಿದ್ದಾರಲ್ವಾ, ಈ 3 ಕ್ಷೇತ್ರಗಳಿಗೆ ಈಗ ಅನುದಾನವನ್ನು ಹೆಚ್ಚು ಮಾಡುವಂಥ ಅನಿವಾರ್ಯತೆ ಇದ್ದೇ ಇದೆ. ಕುಡಿಯೋ ನೀರಿನ ಯೋಜನೆಗಳಿಗೆ ಅನುಮತಿ ಕೊಡೋದು, ಬೆಂಗಳೂರು ಮೆಟ್ರೋ 2ಕ್ಕೆ ಅನುದಾನ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅನ್ನುವಂಥ ಒಂದಷ್ಟು ಅಂಶಗಳನ್ನು ನಾವು ಗಮನಿಸ್ತಾ ಇದ್ವಿ. ಜೊತೆಗೆ ಈ ಮುಡಾಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬಹುದು ಅನ್ನುವಂಥ ಸಾಧ್ಯತೆ ಕೂಡ ಇದೆ. ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಇವತ್ತು ಬೆಳಗ್ಗೆ 10:30ಕ್ಕೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ ನಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಂಪುಟ ಸಭೆ ನಡೀತಾ ಇದೆ. ಎಲ್ಲ ಸಚಿವರು ಕೂಡ ಈ ಸಂಪುಟ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಮುಡಾ ವಿಚಾರದಲ್ಲಿ ಇಡಿ ಲೋಕಾಯುಕ್ತರಿಗೆ ಒಂದು ಪತ್ರವನ್ನ ಬರೆದಿದೆ. ಪತ್ರವನ್ನ ಬರೆದು ಸುಮಾರು 700 ಕೋಟಿ ರೂಪಾಯಿಗಳ ಅಕ್ರಮ ಇದರಲ್ಲಿ ಆಗಿದೆ ಅನ್ನುವಂತ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದೆ. ಯಾಕೆಂದ್ರೆ ಇದೇ 24ರಂದು ಲೋಕಾಯುಕ್ತ ತನಿಖೆ ಏನಾಗ್ತಾ ಇದೆ, ಆ ತನಿಖೆಯ ವರದಿಯನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಆ ಕಾರಣಕ್ಕೆ ಲೋಕಾಯುಕ್ತರಿಗೆ ಎಚ್ಚರಿಕೆಯನ್ನ ಇಡಿ ಅವರು ಕೊಡ್ತಾ ಇದ್ದಾರೆ, ಅವರ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ನಿನ್ನೆ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಸೊ ಹಾಗಾಗಿ ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಅನ್ನುವಂತಹ ಕಾರಣಕ್ಕೆ ಇವತ್ತಿನ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯಾಗಲಿದೆ. ಸಂಪುಟ ಸಭೆಯಲ್ಲಿ ಇಡಿಯ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾ ಹೇಗೆ ಅನ್ನುವಂತ ನಿಟ್ಟಿನಲ್ಲಿ ಸಚಿವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಯಾಕೆಂದ್ರೆ
ಇಡಿಯ ವಿರುದ್ಧವಾಗಿ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬಹುದು, ಮತ್ತೆ ಕಾನೂನು ಬಾಹಿರವಾಗಿ ಏನಾದ್ರೂ ಇಡಿ ಇಲ್ಲಿ ಎಂಟ್ರಿ ಆಗಿದ್ಯಾ, ಇದರ ಬಗ್ಗೆ ನಾವು ನ್ಯಾಯಾಲಯದ ಗಮನವನ್ನ ಸೆಳೆಬೇಕು ಅನ್ನುವಂತ ಕಾರಣಕ್ಕೆ ಸಚಿವರ ಅಭಿಪ್ರಾಯವನ್ನ ಇವತ್ತು ಮುಖ್ಯಮಂತ್ರಿಗಳು ಸಂಗ್ರಹ ಮಾಡಲಿದ್ದಾರೆ. ಒಂದು ವೇಳೆ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಏನಾದ್ರೂ ಒಮ್ಮತದ ಅಭಿಪ್ರಾಯಗಳು ವ್ಯಕ್ತವಾಗಿದ್ದೇ ಆದ್ರೆ ಇಡಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವತ್ತಿನ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಸೌಖ್ಯ. ಇದರ ಜೊತೆಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಆಗತ್ತೆ. ಒಂದು ಕಡೆ ಬೆಳಗಾವಿ ಚಳಿಗಾಲದ ಅಧಿವೇಶನ, ಹಾಗೆ ಬೆಳಗಾವಿಯಲ್ಲಿ ಎಐಸಿಸಿ ಕಾರ್ಯಕಾರಿಣಿ, ಹಾಗೆ ಅಲ್ಲಿ ಮಹಾತ್ಮ ಗಾಂಧಿಯವರು ಎಐಸಿಸಿ ಅಧ್ಯಕ್ಷರಾಗಿ 100 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಒಂದು ಸವಿನೆನಪಿನ ಕಾರ್ಯಕ್ರಮವನ್ನ ಬೆಳಗಾವಿಯಲ್ಲಿ ಇದೇ 26, 27 ಆಯೋಜನೆ ಮಾಡಲಾಗ್ತಾ ಇದೆ. ಇದರ ಪೂರ್ವಭಾವಿಯಾಗಿ ಅಲ್ಲಿ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಇದಾದ ನಂತರ 3 ಉಪಚುನಾವಣೆಯ ಗೆಲುವಿನ ಬಗ್ಗೆ ಕೂಡ ಇಲ್ಲಿ ಚರ್ಚೆಗಳಾಗಲಿದೆ. ಹಾಗೆ ಬೆಂಗಳೂರು ಮೆಟ್ರೋ ಯೋಜನೆಗೆ 2ನೇ ಹಂತದ ಯೋಜನೆಗೆ ಸುಮಾರು 40,000 ಕೋಟಿ ರೂಪಾಯಿಗಳ ಒಂದು ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈಗಾಗಲೇ ರಸ್ತೆಗಳು ಗುಂಡಿ ಬಿದ್ದು ಹಾಳಾಗಿದೆ ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ನಿರಂತರವಾಗಿ ಇದರ ಬಗ್ಗೆ ಮಾಧ್ಯಮಗಳಲ್ಲೂ ಕೂಡ ವರದಿ ಆಗ್ತಾ ಇದೆ. ಇದು ಸರ್ಕಾರಕ್ಕೆ ಒಂದು ರೀತಿ ಮುಜುಗರವನ್ನ ತಂದಿಟ್ಟಿದೆ. ಆ ಒಂದು ಕಾರಣಕ್ಕೆ ಸುಮಾರು 694 ಕೋಟಿ ರೂಪಾಯಿಗಳ ಅನುದಾನದ ವೆಚ್ಚದಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಿಗೆ ಡಾಂಬರೀಕರಣವನ್ನ ಮಾಡುವುದು, ರಸ್ತೆಗಳ ಅಭಿವೃದ್ಧಿಯನ್ನ ಮಾಡುವಂತ ಒಂದು ನಿರ್ಧಾರವನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಇದರ ಜೊತೆಗೆ ರಾಜ್ಯ ಸ್ವಾಮ್ಯದ ಸಾರ್ವಜನಿಕ ಉದ್ಯಮಿಗಳ ಒಂದು ಠೇವಣಿಗಳನ್ನ ಇಡುವ ಬಗ್ಗೆ ಅದನ್ನ ಯಾವ ರೀತಿಯಾಗಿ ಅನುಷ್ಠಾನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ಠೇವಣಿದಾರರ ಹಿತಾಸಕ್ತಿಯನ್ನ ಕಾಯುವಂತಹ ನಿಟ್ಟಿನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಅದೇ ರೀತಿ ಹಣಕಾಸು ಸಂಸ್ಥೆ ಠೇವಣಿದಾರರ ಹಿತಾಸಕ್ತಿ ವಿಧೇಯಕವನ್ನ ತಿದ್ದುಪಡಿ ಮಾಡೋದಕ್ಕೂ ಕೂಡ ಸಂಪುಟದಲ್ಲಿ ಒಪ್ಪಿಗೆ ಸಿಗುವಂತ ಸಾಧ್ಯತೆಗಳಿದೆ. ಆಸ್ಪತ್ರೆಗಳ ಪ್ರಯೋಗಾಲಯಗಳಿಗೆ ಉಪಕರಣಗಳನ್ನ ಖರೀದಿ ಮಾಡೋದಕ್ಕೆ ಸುಮಾರು 19 ಕೋಟಿ ರೂಪಾಯಿಗಳ ಒಂದು ವೆಚ್ಚದ ಅನುದಾನವನ್ನ ಬಿಡುಗಡೆಗೆ ಒಪ್ಪಿಗೆ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಸೌಖ್ಯ. ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.